ನಮಸ್ಕಾರ. ಇದನ್ನು ನೋಡಿ, ಕಳೆದ ತಿಂಗಳು ಬಿಡುಗಡೆ ಆದಂತಹ ಹೊಸ ರಿಸರ್ಚ್ ಆರ್ಟಿಕಲ್ ಇದು. ಇದರಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಅಲ್ಝೈಮರ್ಸ್ ಡಿಸೀಸ್ ಅಂದ್ರೆ ನೀವು ಮರೆವಿನ ಕಾಯಿಲೆ ಅಂತ ಅಂದ್ಕೊಳ್ಳಿ. ಆ ಕಾಯಿಲೆಯ ಪ್ರಾರಂಭಿಕ ಹಂತದಲ್ಲಿ ಮೆದುಳಿನಲ್ಲಿ ಲೀಥಿಯಂ ಅಂಶ ಕಡಿಮೆ ಆಗ್ತಾ ಇದೆ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ. ಹಾಗಾಗಿ ಇಂದು ನಾವು ಲೀಥಿಯಂ ಡಿಫಿಷಿಯನ್ಸಿ ಬಗ್ಗೆ ಮತ್ತೆ ಅದಕ್ಕೆ ಹೊಂದ್ಕೊಂಡ ಹಾಗೆ ಅಥವಾ ಆ ನೆಪದಲ್ಲಿ ನಾವು ಕುಡಿತಾ ಇರುವಂತಹ ನೀರು ಅಂದ್ರೆ ಫಿಲ್ಟರ್ಡ್ ವಾಟರ್ ಅಥವಾ ವಾಟರ್ ಫಿಲ್ಟ್ರೇಷನ್ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮೊದಲು ಐರನ್, ಕ್ಯಾಲ್ಸಿಯಂ ಆಯಿತು. 4-5 ವರ್ಷಗಳಿಂದ ವಿಟಮಿನ್ B12, ವಿಟಮಿನ್ ಡಿ ಟೆಸ್ಟ್ ಮಾಡಿಕೊಂಡು ಅದರ ಮಾತ್ರೆಗಳನ್ನು ನುಂಗ್ಲಿಕ್ಕೆ ಶುರು ಮಾಡಿದ್ವಿ. ಇತ್ತೀಚೆಗೆ ಮ್ಯಾಗ್ನೀಷಿಯಂ ಟೆಸ್ಟ್ ಮಾಡಿಕೊಂಡು ಆ ಮಾತ್ರೆಗಳನ್ನು ತಗೊಳ್ತಾ ಇದ್ದೇವೆ. ಇನ್ನೊಂದು 2 ವರ್ಷಕ್ಕೆ ಲಿಥಿಯಂ ಅನ್ನು ಕೂಡ ಟೆಸ್ಟ್ ಮಾಡಿ ಸಪ್ಲಿಮೆಂಟ್ಸ್ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ ಬಹುಶಃ ನಾವು ಊಟಕ್ಕಿಂತ ಹೆಚ್ಚು ಈ ಮಾತ್ರೆಗಳನ್ನು ಸಪ್ಲಿಮೆಂಟ್ಸ್ ಅನ್ನು ತಗೊಳ್ಳೋದೇ ಆಗ್ಬಿಡ್ಬೋದು ಅಂತ ಅನಿಸ್ತಾ ಇದೆ. ನಾನು ಇದ್ರ ಬಗ್ಗೆ ಇನ್ನೊಂದು ದಿನ ಡೀಟೇಲ್ ಆಗಿ ಯಾಕೆ ಹಿಂಗಾಗ್ತಾ ಇದೆ, ಇದಕ್ಕೆ ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಮಾತಾಡ್ತೇನೆ. ಯಾಕೆಂದರೆ ಇದೇ ಥರ ಕಂಟಿನ್ಯೂ ಆದರೆ ತುಂಬ ಕಷ್ಟ ಇದೆ. ಆದರೆ ಇವತ್ತು ನಾವು ವಿಶೇಷವಾಗಿ ಲಿಥಿಯಂ ಡಿಫಿಷಿಯನ್ಸಿ ಮತ್ತು ಫಿಲ್ಟರ್ಡ್ ವಾಟರ್ ನಾವು ಕುಡಿತಾ ಇರುವಂಥದ್ದು ಇದ್ರ ಬಗ್ಗೆ ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಸರಿ, ಲಿಥಿಯಂ ಬಗ್ಗೆ ತಿಳ್ಕೊಳ್ಳೋಣ. ಲಿಥಿಯಂ ಅಂದರೆ ನಮ್ಮ ಮೊಬೈಲ್ ಫೋನಿನ ಬ್ಯಾಟ್ರಿ ಮಾಡಲಿಕ್ಕೆ ಏನು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಇರುತ್ತಲ್ಲ, ಅದಕ್ಕೆ ಮಾತ್ರ ಅಂತಲ್ಲ, ನಮ್ಮ ದೇಹದಲ್ಲಿರುವಂಥ ಬ್ಯಾಟ್ರಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕೂಡ ಲಿಥಿಯಂ ಬೇಕು ಅನ್ನೋದು ನಮ್ಗೆ ಇವತ್ತು ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ಲಿಥಿಯಂ ನಮ್ಮ ದೇಹದಲ್ಲಿ ಏನೇನು ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ. ಅಂದರೆ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಈ ಸೆರೆಟೋನಿನ್, ಡೋಪಮಿನ್, ಈ ಥರ ಒಂದು ನರದಿಂದ ಇನ್ನೊಂದು ನರಕ್ಕೆ ಸುದ್ದಿಯನ್ನು ಮುಟ್ಟಿಸುವಂಥ ಏನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇವೆಲ್ಲ ಅವು ಸರಿಯಾಗಿ ಕೆಲಸ ಮಾಡೋ ಥರ ಅದು ನೋಡ್ಕೊಳ್ಳುತ್ತೆ. ಜೊತೆಗೆ ನಮ್ಮ ಮೂಡನ್ನು ಕೂಡ ರೆಗ್ಯುಲೇಟ್ ಮಾಡುತ್ತೆ. ನಾವು ಖುಷಿಯಾಗಿರಬೇಕು, ಆರಾಮಾಗಿ ಒಳ್ಳೆಯ ಮೂಡಲ್ಲಿ ಇರಬೇಕು ಅಂತಂದರೆ ಇದು ಚೆನ್ನಾಗಿರಬೇಕು. ಮತ್ತು ಇದು ನಮಗೆ ಒಳ್ಳೆಯ ಇಮ್ಯುನಿಟಿಯನ್ನು ಕೂಡ ಕೊಡುತ್ತೆ. ದೇಹಕ್ಕೆ ಇಮ್ಯುನಿಟಿಗೆ ಲಿಥಿಯಂ ಒಂದು ಪ್ರಮಾಣದಲ್ಲಿ ಬೇಕು. ಜೊತೆಗೆ ನಮ್ಮ ಬುದ್ಧಿ ಚೆನ್ನಾಗಿರಲಿಕ್ಕೆ ಅಂದರೆ ಮೆಮೊರಿ ಪವರ್ ಚೆನ್ನಾಗಿರಬೇಕು, ನಾವೇನನ್ನಾದರೂ ಯೋಚನೆ ಮಾಡಿದರೆ ಅದು ಹೊಳಿಬೇಕು, ಅಥವಾ ಏನನ್ನಾದರೂ ಕೆಲಸ ಮಾಡುವಾಗ ಕೆಲಸ ಸರಿಯಾಗಿ ಮಾಡಲಿಕ್ಕೆ ಒಳ್ಳೆಯ ಮೆದುಳಿನ ಶಕ್ತಿ, ಬುದ್ಧಿ ಬೇಕಲ್ಲ, ಅದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಇದು ಕಡಿಮೆ ಆಗಲಿಕ್ಕೆ ಕಾರಣಗಳೇನು? ಮುಖ್ಯವಾಗಿ 3 ಕಾರಣ ಇವತ್ತು ನಾನು ಹೇಳ್ತೇನೆ. ಮೊದಲನೇದಾಗಿ ವಾಟರ್ ಫಿಲ್ಟ್ರೇಷನ್, ಅಂದರೆ ನಾವು ನೀರನ್ನು ಫಿಲ್ಟರ್ ಮಾಡ್ತೀವಲ್ಲ, ಅದರಲ್ಲೂ ಈ RO ವಾಟರ್ ಅಂತೆಲ್ಲ ಇರುತ್ತಲ್ಲ, ಅದು ಬಹುತೇಕವಾಗಿ ಮಿನರಲ್ಸನ್ನೆಲ್ಲ ಇಟ್ಕೊಂಡು, ಅಂದರೆ ಅದನ್ನು ಹೊರಗೆ ಹಾಕಿ ನಮಗೆ ಮಿನರಲ್ಸ್ ಇಲ್ಲದೆ ಇರುವಂಥ ನೀರನ್ನು ಕುಡಿಲಿಕ್ಕೆ ಕೊಡುತ್ತೆ. ಹಾಗಾಗಿ ಎಷ್ಟೋ ಮಿನರಲ್ಸ್ ನಮಗೆ ಸಿಗೋದಿಲ್ಲ, ಅದರಲ್ಲಿ ಈ ಲಿಥಿಯಂ ಕೂಡ ಒಂದು. ಮತ್ತು ಎರಡನೇದು ಪ್ರೊಸೆಸ್ಡ್ ಫುಡ್ಸ್, ಅಂದರೆ ನಾವು ಹೊರಗಡೆಯ ಚಿಪ್ಸನ್ನು, ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ನಾನು ಮತ್ತೆ ಹೇಳ್ತಾ ಇರಲ್ಲ, ಅದೆಲ್ಲ ತಿಂತೀವಲ್ಲ, ಆ ಥರ ತಿಂದಾಗ 2 ಕಾರಣಕ್ಕೆ ಡಿಫಿಷಿಯನ್ಸಿ ಆಗುತ್ತೆ. ಒಂದು, ಆ ಥರದ ಫುಡ್ಡಲ್ಲಿ ಲಿಥಿಯಂ ನಮಗೆ ಸಿಗೋದಿಲ್ಲ. ಸೊ ನಾವು ಊಟ ಮಾಡ್ತೇವೆ, ಲಿಥಿಯಂ ಇಲ್ಲ. ಲಿಥಿಯಂ ಒಂದೇ ಅಲ್ಲ, ಯಾವುದೂ ನಮಗೆ ಬೇಕಾಗಿದ್ದು ಒಳ್ಳೆಯದಿಲ್ಲ. ಎರಡನೇದಾಗಿ ನಾವು ಉಳಿದ ಆಹಾರದಲ್ಲಿ ತೆಗೆದುಕೊಂಡಿರುವಂತಹ ಮಿನರಲ್ಸ್, ಅದರಲ್ಲಿ ಲಿಥಿಯಂ ಕೂಡ ಒಂದು. ಆ ಮಿನರಲ್ಸ್ ಸರಿಯಾಗಿ ಅಥವಾ ಮೆಟಲ್ಸ್ ಸರಿಯಾಗಿ ನಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಇದು ಈ ನಾವು ತಿಂದಿರುವ ಫುಡ್ಡಲ್ಲಿರುವಂಥ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಬಿಡಲ್ಲ. ಹಾಗಾಗಿ ನಾವು ಈ ಪ್ರೊಸೆಸರ್ ಫುಡ್ಡನ್ನು ತಗೊಂಡಾಗ ಡಿಫಿಷಿಯನ್ಸಿ ಆಗುತ್ತೆ. ಎಲ್ಲದರ ಡಿಫಿಷಿಯನ್ಸಿ ಆಗುತ್ತೆ, ಲಿಥಿಯಂ ಡಿಫಿಷಿಯನ್ಸಿ ಕೂಡ ಆಗುತ್ತೆ. ಮತ್ತು ಮೂರನೇದಾಗಿ ಸ್ಟ್ರೆಸ್ ನಮಗೆ, ಅಂದರೆ ಸ್ಟ್ರೆಸ್ ಯಾವ ರೀತಿಯಲ್ಲೂ ಆಗ್ಬೋದು. ನಮ್ಮ ಮಾನಸಿಕವಾಗಿ ತುಂಬ ಸ್ಟ್ರೆಸ್ ಆದಾಗ ನಮ್ಮ ದೇಹದಲ್ಲಿರುವಂಥ ಎಷ್ಟೋ ರೀತಿಯ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು, ಅದನ್ನು ನೀವು ಈಗೆಲ್ಲ ಕಾಮನ್ ಆಗಿ ನಾವು ಮ್ಯಾಗ್ನೀಷಿಯಮ್ಮು, B12, ವಿಟಮಿನ್ ಡಿನೋ ಇನ್ನೇನೇನೋ ಹೇಳ್ಕೊಳ್ಳಿ, ಅದು ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸನ್ನು ಬಳಸಿಕೊಂಡು ಕೆಲವು ಹಾರ್ಮೋನ್ಗಳು ರೆಡಿ ಆಗ್ತವೆ, ಅಥವಾ ಕೆಲವು ರೀತಿಯ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್, ಕಾರ್ಟಿಸೋಲ್ ಹಾರ್ಮೋನ್ ಇದೆಯಲ್ಲ, ಅದು ಹಾರ್ಮೋನ್ ತಯಾರಾಗುವಾಗ ಅದಕ್ಕೆ ರಾ ಮಟೀರಿಯಲ್ಸ್ ಇವೆಲ್ಲ ಫ್ಯಾಕ್ಟ್ರಿಗೆ ಹೋದರೆ ಆಗ ಅದು ತಯಾರಾಗತ್ತೆ. ಸೊ ನಮಗೆ ಸ್ಟ್ರೆಸ್ ಎಷ್ಟು ಹೆಚ್ಚು ಮಾಡ್ಕೊಳ್ತೀವೋ ಅವು ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ಥರದ ಒಳ್ಳೊಳ್ಳೆಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಒಳ್ಳೊಳ್ಳೆಯ ನಮ್ಮ ದೇಹದಲ್ಲಿರುವಂಥದ್ದೆಲ್ಲ ಬಳಕೆ ಆಗುತ್ತೆ. ಯಾಕೆಂದರೆ ಇದಕ್ಕೆ ಸ್ಟ್ರೆಸ್ಸಿನ ವಿರುದ್ಧ ಹೋರಾಡಲಿಕ್ಕೆ ಬೇಕಾದಂಥದ್ದು ತಯಾರಾಗಲಿಕ್ಕೆ ಇವು ಬೇಕು. ಸೊ ನಾವು ನಮ್ಮ ಕೈಯಾರೆ ಇವುಗಳನ್ನೆಲ್ಲ ಹಾಳು ಮಾಡ್ಕೊಳ್ತಿದ್ದೇವೆ. ಬಹುಶಃ ಟೆಸ್ಟ್ ಮಾಡಿದರೆ ಎಲ್ಲದೂ ಕಡಿಮೆ ಅಂತ ಬರಲಿಕ್ಕೆ ಇದು ಮುಖ್ಯ ಕಾರಣ ಇರ್ಬೋದು. ಇನ್ನು ಈ ಲಿಥಿಯಂ ಡಿಫಿಷಿಯನ್ಸಿ ಆದರೆ ಏನೇನು ಆಗುತ್ತೆ ಅಂತಂದರೆ, ಮೊದಲನೇದಾಗಿ ನಮಗೆ ಮೂಡ್ ಡಿಸಾರ್ಡರ್, ಮೂಡ್ ತುಂಬ ಹಾಳಾಗೋದು, ಈ ಕೆಲವೊಬ್ಬರಿಗೆ ಸೂಸೈಡ್ ಟೆಂಡೆನ್ಸಿ ಎಲ್ಲ ಬರುತ್ತೆ, ಆ ಥರ ಸಮಸ್ಯೆಗಳೆಲ್ಲ ಆಗೋದು, ಈ ಥರದ್ದೆಲ್ಲ ಆಗುವ ಚಾನ್ಸಸ್ ಇದೆ ಅಂತ ಇವೆಲ್ಲ ಪ್ರಾಯೋಗಿಕ ಹಂತದಲ್ಲಿರುವಂಥದ್ದು. ಲಿಥಿಯಂ ಮೇಲೆ ಸ್ಟಡಿ ಇದೆಯಲ್ಲ, ಅದಿನ್ನೂ ಪ್ರಾಯೋಗಿಕ ಹಂತದಲ್ಲಿದೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೇನೆ ಅಂತಂದರೆ, ಬಹುಶಃ ಇನ್ನೊಂದು 2 ವರ್ಷದಲ್ಲಿ ಅದಕ್ಕೆ ನಮಗೆ ಮಾತ್ರ ನುಂಗಿಸ್ಬೋದು ಅಂತ. ಇನ್ನು ಎರಡನೇದಾಗಿ ನಮ್ಮ ಕಾಗ್ನಿಟಿವ್ ಫಂಕ್ಷನ್, ಅಂದರೆ
ನಮ್ಮ ಬುದ್ಧಿಯನ್ನು ಬಳಕೆ ಮಾಡಿ ನಾ ಹೇಳಿದ್ನಲ್ಲ ಆ ಥರದ ಫಂಕ್ಷನ್ ಎಲ್ಲ ಕಡಿಮೆ ಆಗುತ್ತೆ, ಮೆಮೊರಿ ಪವರ್ ಕಡಿಮೆ ಆಗುತ್ತೆ ಅಂತ. ಮತ್ತು ನಮಗೆ ಈ ಸಿಟ್ಟು, ತುಂಬ ಅಗ್ರೆಸಿವ್, ಚಿಕ್ಕ ಚಿಕ್ಕ ವಿಷಯಕ್ಕೂ ಈಗ ನಿಮ್ಮ ಮಕ್ಕಳೆಲ್ಲ ಮಾಡಿದ್ದು ಕೇಳಿರ್ಬೋದು. ಆಟ ಆಡಬೇಡ ಅಂದರೆ ಮೊಬೈಲಲ್ಲಿ ಗೇಮ್ಸನ್ನು ಆಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿದ್ದಕ್ಕೆ ತಾಯಿಯನ್ನು ಕೊಲೆ ಮಾಡೋದಂತೆ ಇಂತೆಲ್ಲ ಹೇಳಿದ್ದು ಕೇಳಿರ್ಬೋದಲ್ಲ. ಸೊ ಆ ಥರದ ಅಗ್ರೆಷನ್ಗೆ ಕೂಡ ಲಿಥಿಯಂ ಡಿಫಿಷಿಯನ್ಸಿ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಲಿಥಿಯಂ ಹೆಚ್ಚಾಗಲಿಕ್ಕೆ ನಾವು ಏನೇನು ಮಾಡಬಹುದು, ಲಿಥಿಯಂ ರಿಚ್ ಫುಡ್ ಯಾವುದು, ಹೇಗೆ ಬದುಕಬೇಕು ಅದನ್ನು ನೋಡೋಣ. ಇಲ್ಲಿ ಏನಂತಂದರೆ ನಾವು ಆಹಾರದಲ್ಲಿ ಲಿಥಿಯಂ ಸೇವನೆ ಮಾಡಬೇಕೆ ಹೊರತು ಲಿಥಿಯಂ ಸಪ್ಲಿಮೆಂಟ್ಸ್ ತಗೊಳ್ಳಿಕ್ಕಾಗಲ್ಲ. ತಗೊಂಡ್ರೆ ಸಮಸ್ಯೆ ಆಗ್ಬೋದು, ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಬೇಕಷ್ಟೇ, ಅದು ಬೇರೆ ಥರ ಬಿಡಿ, ಅದನ್ನ ಬಗ್ಗೆ ನಾವು ಮಾತಾಡೋದು ಬೇಡ. ಹಾಗಾಗಿ ಆಹಾರದಲ್ಲೇ ನೋಡ್ಕೊಳ್ಳೋಣ. ಮೊದಲನೇದಾಗಿ ಹೋಲ್ ಗ್ರೇನ್ಸ್ ಅಂದರೆ ಪಾಲಿಷ್ ಮಾಡದೇ ಇರುವಂತಹ ಆಹಾರ ಪದಾರ್ಥಗಳು, ಅಕ್ಕಿ, ಗೋಧಿ, ರಾಗಿ, ಜೋಳ, ಅದು ಯಾವುದೇ ಇದ್ದರೂ ಪಾಲಿಷ್ ಮಾಡಿರಬಾರ್ದು, ಅಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಮತ್ತು ಈ ಭೂಮಿ ಒಳಗಿನ ತರಕಾರಿಗಳು, ಗಡ್ಡೆಗಳು, ಉದಾಹರಣೆಗೆ ಇದು ಆಲೂಗಡ್ಡೆ ಅಥವಾ ಕ್ಯಾರೆಟ್, ಬೀಟ್ರೂಟ್, ಈ ಥರದ್ದು. ಆದರೆ ಇಲ್ಲಿ ಒಂದೇನಂತಂದರೆ ಇದೊಂದು ಮುಖ್ಯ ಕಾರಣ, ಆ ಭೂಮಿಯಲ್ಲಿ ಲಿಥಿಯಂ ಚೆನ್ನಾಗಿ ಪ್ರಮಾಣದಲ್ಲಿ ಇರಬೇಕು, ಆವಾಗ ನಮಗದು ಸಿಗುತ್ತೆ. ನಾವು ಕೆಮಿಕಲ್ಗಳನ್ನು ಹಾಕಿ ಹಾಳು ಮಾಡಿದರೆ ಅಥವಾ ನಮ್ಮ ಏರಿಯಾದಲ್ಲಿ ಅದರ ಕೊರತೆ ಇದ್ದರೆ ಭೂಮಿಯಲ್ಲಿ, ಆಗ ನಮಗೆ ಸಿಗೋದಿಲ್ಲ. ಅದಿರಲಿ, ನಾವು ಆ ಥರದ್ದನ್ನು ತಗೊಂಡ್ರೆ ಆವಾಗ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಇನ್ನು ಈ ಸೀಡ್ಸ್ ಮತ್ತು ನಟ್ಸ್, ಬೀಜಗಳು ಮತ್ತು ನಟ್ಗಳು, ಇವುಗಳು ನಮಗೆ ತುಂಬ ಹೆಲ್ಪ್ ಆಗ್ತವೆ. ಅದನ್ನು ನಾನು ತುಂಬ ನ್ಯೂಟ್ರಿಯೆಂಟ್ಸ್ ನಮಗೆ ಅದನ್ನು ಸಿಗುತ್ತೆ. ಹಾಗಾಗಿ ನಾನು ತುಂಬ ಜನರಿಗೆ ಹೇಳ್ತೇನೆ, ಒಂದು ಎಳ್ಳುಂಡೆ ಮಾಡ್ಕೊಳ್ಳಿ, ಅದಕ್ಕೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್, ನಟ್ಸನ್ನು, ಬೀಜಗಳನ್ನು, ಅದು ಕುಂಬಳ ಬೀಜ, ಮಗಜ್ ಬೀಜ ಅಥವಾ ಈ ಅಗಸೆ ಬೀಜ, ಈ ಥರ ಎಲ್ಲ ಬೀಜಗಳನ್ನು ಹಾಕಿ ಒಂದು ಒಳ್ಳೆಯ ಉಂಡೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಹಾಲು ಮತ್ತು ತುಪ್ಪ, ಒಂದು ಕಂಡೀಷನ್ ಏನು ಅಂತಂದರೆ ಆಕಳು ಲಿಥಿಯಂ ಇರುವಂತಹ ಫುಡ್ಡನ್ನು ಸೇವನೆ ಮಾಡಿರಬೇಕು, ಅಂದರೆ ಹೊರಗಡೆ ಮೆಂದಿರಬೇಕು, ನಾವು ತಂದು ಹಾಕಿದ್ದನ್ನು ತಿಂದಿರಬಾರ್ದು ಅಂತ. ಸೊ ಆ ಥರದ ಹಾಲು ತುಪ್ಪದಿಂದ ಕೂಡ ಅನುಕೂಲ ಆಗುತ್ತೆ. ಇನ್ನು ಕೊನೆಯದಾಗಿ ನೀರು. ನೀರು ಕುಡಿದ್ರಿಂದ ಸಿಗುತ್ತಾ ಅಂತ ಕೇಳ್ಬೋದು. ಎಸ್, ನೀರಿನಲ್ಲಿ ಕೂಡ ಆ ಥರದೆಲ್ಲ ಮಿನರಲ್ಸ್ ಇರ್ತವೆ. ನಾವು ಈಗ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇವೆ. ನಾವು ಈಗ ಸೇವನೆ ಮಾಡ್ತಿರುವಂಥ ರಿವರ್ಸ್ ಆಸ್ಮೋಸಿಸ್ ಅಂದರೆ RO ವಾಟರ್ ಇದೆಯಲ್ಲ, ಅದರಲ್ಲಿ ಈ ಎಲ್ಲ ಮಿನರಲ್ಸ್ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನು ಮಾಡ್ಬೋದು ಅದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಕೆಲವು ಕೆಟಗರಿಯ ಜನರನ್ನು ನಾನು ಹೇಳ್ತೇನೆ. ಮೊದಲನೇ ಕೆಟಗರಿ ಅಂತಂದರೆ ಹಳ್ಳಿಯಲ್ಲಿರುವಂಥವರು. ಉದಾಹರಣೆಗೆ ನಮ್ಮ ಊರಲ್ಲಿ ಬೆಟ್ಟದಿಂದ ನೀರು ಹರಿಕೊಂಡು ಬರುತ್ತೆ, ಅದರ ಹಿಂದೆ ಯಾರು ಜನರು ಇಲ್ಲ, ಏನೂ ಇಲ್ಲ, ಸಂಪೂರ್ಣ ಬೆಟ್ಟದಿಂದ ಬರುತ್ತೆ. ಆ ನೀರು ಕುಡಿಲಿಕ್ಕೆ ತುಂಬ ರುಚಿನೂ ಇರುತ್ತೆ, ಜೊತೆಗೆ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಸಿಗುತ್ತೆ. ಒಂಥರ ಗಂಗಾಜಲ ಅಂತ ಹೇಳ್ಬೋದು, ಅಷ್ಟು ಒಳ್ಳೆಯದು. ಅಂತಹ ನೀರು ನಿಮಗೆ ಸಿಗುತ್ತೆ, ನೀವು ಹಳ್ಳಿಯವರು ಅಂತಾದರೆ, ಅಂದರೆ ಮೊದಲನೇ ಕ್ಯಾಟಗರಿಯಲ್ಲಿ ನೀವು ಬರ್ತೀರಿ ಅಂತಾದರೆ, ಆಗ ನೀವೇನು ಮಾಡಬೇಕು ಅಂತಂದರೆ ಆ ನೀರನ್ನು ಈ ಥರ ಏನೋ ಒಂದು ಫಿಲ್ಟರ್ ಮಾಡಿಕೊಂಡು ಕುಡಿಯೋದ್ರ ಬದಲು, ನಿಮಗೆ ಹೆದರಿಕೆ ಇದ್ದರೆ ಅದನ್ನು ಚೆನ್ನಾಗಿ ಕುದಿಸಿ ಕುಡೀರಿ. RO ಫಿಲ್ಟ್ರನ್ನು ಮನೆಯಲ್ಲಿ ಹಾಕಬೇಡಿ. ಇನ್ನು ಎರಡನೇ ಕೆಟಗರಿ ಜನರು, ನಮ್ಮಂಥ ಶಿರ್ಸಿ ಅಂತ ಊರಿನಲ್ಲಿ ಇರುವಂಥವರು, ನಮ್ಮ ಮನೆ ಹತ್ತಿರನೇ ಒಂದು ಬಾವಿ ಇರುತ್ತೆ, ಆ ಬಾವಿಯಿಂದ ನಾವು ನೀರು ತೊಗೊಳ್ತಿದ್ದೀವಿ, ಆ ಬಾವಿಗೆ ಯಾವುದೇ ಕಂಟ್ಯಾಮಿನೇಟೆಡ್ ವಾಟರ್ ಬರಲ್ಲ, ಎಲ್ಲೋ ಪಕ್ಕದಲ್ಲಿ ಏನೋ ಫ್ಯಾಕ್ಟ್ರಿ ಇದೆ ಅದ್ರ ನೀರು ಬರುತ್ತೆ, ಇನ್ನೇನೋ ಬರುತ್ತೆ, ಆ ಥರ ಇಲ್ಲ ಅಂತಾದರೆ, ಗಲೀಜು ಆಗಲ್ಲ ಅಂತಾದರೆ ಅಲ್ಲಿಯೂ ಕೂಡ ನಾವು ಅದೇ ಥರ ಮಾಡ್ಬೋದು. ಆದರೆ ಒಂದು ಸ್ವಲ್ಪ ಕಷ್ಟಪಟ್ಟಾದರೂ ಆ ನೀರನ್ನು ಟೆಸ್ಟ್ ಮಾಡಿಸಿದರೆ ಅದರಲ್ಲಿ ಹೆವಿ ಮೆಟಲ್ಸ್ ಇದೆಯಾ, ಅದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿಕೊಂಡು ನಾವು ಬಳಕೆ ಮಾಡ್ಬೋದು. ಒಂದು ವೇಳೆ ತುಂಬ ಹೆವಿ ಮೆಟಲ್ಸ್ ಇದ್ದರೆ ಮಾತ್ರ RO ಹಾಕಬೇಕಾಗತ್ತೆ, ಇಲ್ಲದೆ ಹೋದರೆ ಅವರು ಕೂಡ ಆ ನೀರನ್ನು ಆರಾಮಾಗಿ ಬಳಕೆ ಮಾಡ್ಬೋದು. ಇನ್ನು ಮೂರನೆಯವರು ಬೆಂಗಳೂರಿನಲ್ಲಿ ಸಿಟಿಯಲ್ಲಿ ಇರುವಂಥವರು. ಈ ಹಿಂದಿನ ಎರಡು ಕೆಟಗರಿಯವರು ಫ್ಯಾಷನ್ಗೆ ಬೇಕಾದರೆ RO ಹಾಕ್ಕೊಳ್ಬೋದು, ಎಲ್ಲರೂ ಹಾಕ್ತಿದ್ದಾರೆ ಅಂತ, ಇಲ್ಲದ್ರೆ ಬೇಡ. ಆದರೆ ಬೆಂಗಳೂರಿನವರಿಗೆ ಅದು ಅನಿವಾರ್ಯತೆ. ಯಾಕೆಂದರೆ ಬಂದಿರುವಂಥ ನೀರು ಯಾವ ಥರದ್ದು, ಎಲ್ಲಿಂದ ಬಂದಿದೆ, ಎಷ್ಟು ಗಲೀಜಾಗಿದೆ, ಎಷ್ಟೊಂದು ಹೆವಿ ಮೆಟಲ್ಸ್ ಅದರೊಳಗಡೆ ಇದೆ ಗೊತ್ತಿಲ್ಲ. ನನಗೆ ಲಿಥಿಯಮ್ಮೋ ಮ್ಯಾಗ್ನೀಷಿಯಮೋ ಇನ್ನೇನೋ ಬೇಕು ಅಂತ ನಾನು ನೀರನ್ನು ಕುದಿಸದೆ ಕುಡಿದರೆ ಆಗ ಆ ಹೆವಿ ಮೆಟಲ್ಸ್ ಕೂಡ ಹೊಟ್ಟೆಗೆ ಹೋಗಿ ತುಂಬ ಸಮಸ್ಯೆ ಆಗ್ಬೋದು. ಹಾಗಾಗಿ ಅಲ್ಲಿ RO ಅನಿವಾರ್ಯ ಆಗುತ್ತೆ. ಇವರು ಏನೇನು ಮಾಡ್ಬೋದು ಅಂತಂದರೆ, ಒಳ್ಳೆ ಕಂಪನಿಯ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸನ್ನು ಆ RO ವಾಟರ್ಗೆ ಒಂದು 5-10 ಹನಿ ಹಾಕ್ಕೊಂಡು ಆ ನೀರನ್ನು ಕುಡಿಯುವ ರೂಢಿ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಅಮೆಝಾನೆಲ್ಲ ಸಿಗುತ್ತೆ, ಅಲ್ಲಿ ರಿವ್ಯೂಸ್ ಇದೆಲ್ಲ ನೋಡಿಕೊಂಡು ಯಾವ ಕಂಪ್ನಿ ಒಳ್ಳೆಯದಂತ ಸರ್ಚ್ ನೋಡ್ಕೊಂಡು ನೀವು ಮಾಡ್ಕೊಳ್ಬೋದು. ಆದರೆ ನನಗೆ ಇಂಥ ವಿಷಯಗಳು ಸ್ವಲ್ಪ ಅಪನಂಬಿಕೆ ಇದೆ. ಇವೆಲ್ಲ ಬರೇ ಮಾರ್ಕೆಟಿಂಗ್ ಗಿಮಿಕ್ಕ ಅಥವಾ ನಿಜವಾಗ್ಲೂ ನಮಗೆ ಸಿಗುತ್ತಾ, ಅದ್ರ ಬಗ್ಗೆ ಒಂಚೂರು ನೋಡ್ಕೊಳ್ಬೇಕು. ಇನ್ನು ಎರಡನೇ ಆಪ್ಷನ್, ಕೆಲವು ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಹಿಮಾಲಯನ್ ಪಿಂಕ್ ಸಾಲ್ಟ್ ಇದೆಯಲ್ಲ, ಅದನ್ನು ಒಂದು ಊಟದಲ್ಲಿ ಬೇರೆ ಮಾಮೂಲಿ ಉಪ್ಪಿನ ಬದಲಿಗೆ ಆ ಉಪ್ಪನ್ನು ಹಾಕ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ. ಯಾಕೆಂದರೆ ಅದರಲ್ಲಿ ಸುಮಾರು 84 ರೀತಿಯ ಈ ವಿಶೇಷವಾದ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಟ್ರೇಸ್ ಎಲಿಮೆಂಟ್ಸ್ ನಮಗೆ ಸಿಗಲಿಕ್ಕೆ ಅದು ಹೆಲ್ಪ್ ಆಗೋದ್ರಿಂದ ನಾವು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಬಳಕೆ ಮಾಡ್ಬೋದು. ಇನ್ನೊಂದು ಆಪ್ಷನ್ ಅಂದರೆ ಕಾರ್ಬನ್ ಫಿಲ್ಟರ್ಸ್ ಹಾಕ್ಬೋದು. ಈ ಕಾರ್ಬನ್ ಫಿಲ್ಟರ್ಸ್ ಹಾಕೋದ್ರಿಂದ, ಅಂದರೆ ಅದರಲ್ಲಿ ಚಾರ್ಕೋಲ್ ಇರುತ್ತೆ, ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಇರುತ್ತೆ. ಈ ಕಡೆಯಿಂದ ನೀರು, ಆ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂದರೆ ನಮ್ಮದು ಮಸಿಕಂಡ,
ಅಥವಾ ಇದ್ದಿಲು ಅಂತ ಹೇಳ್ತೀವಲ್ಲ, ಅದರಲ್ಲಿ ಅದು ಆಕ್ಟಿವೇಟೆಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲಿ ಹಾದು ಬಂದಾಗ ಎಷ್ಟೋ ಗಲೀಜು ಟ್ರ್ಯಾಪ್ ಆಗುತ್ತೆ. ಆದರೆ ಇದರಲ್ಲಿ ಹೆವಿ ಮೆಟಲನ್ನು ತಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ನೀರಲ್ಲಿ ಹೆವಿ ಮೆಟಲ್ ಇಲ್ಲ ಅಂತಾದರೆ ಇದನ್ನು ಬಳಕೆ ಮಾಡ್ಬೋದು. ಇದು ಕೂಡ ತುಂಬ ಒಳ್ಳೆಯ ಆಪ್ಷನ್. ಇದು ನ್ಯಾಚುರಲ್ ಆಗಿ ನಮ್ಮ ನೀರನ್ನು ಶುದ್ಧ ಮಾಡಿ ಕೊಡುತ್ತೆ. ಬಟ್ ಈ ಮಿನರಲ್ಸ್ ಎಲ್ಲ ಅದರಲ್ಲಿ ಸಿಗುತ್ತೆ. ನಿಮಗೆ ಇಂದು ಒಂದಿಷ್ಟು ಹೊಸ ವಿಷಯಗಳನ್ನು ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.